ಯೇಸುವಿಗೆ ಸ್ತೋತ್ರ. ಇಂದು 6 ಜುಲೈ 2026. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ಧ್ಯಾನ ಭಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 7ರಿಂದ 10 ವಾಕ್ಯ. ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡಶಕ್ತನಾಗಿರುವಾತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲಣ ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ಟನು. ಹೀಗೆ ಆತನು ಮಗನಾಗಿದ್ದರೂ ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತೆಯನ್ನು ಕಲಿತುಕೊಂಡನು. ಯೇಸು ಕ್ರಿಸ್ತನ ಐಹಿಕ ಜೀವಿತವು ಕಥಾಲೇಖಕರ ಬರವಣಿಗೆಯ ಮೂಲಕವಾಗಿ ಬರುವಂತಹ ಒಂದು ಸಂಚಿಕೆಯ ಭಾಗವಾಗಿರಲಿಲ್ಲ. ಆತನು ಮುಕ್ತವಾಗಿ ಆರಿಸಿಕೊಂಡ ಜೀವನವಾಗಿತ್ತು. ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯದ 18ನೇ ವಾಕ್ಯದಲ್ಲಿ ಯೇಸು ಹೇಳಿರುವಂಥದ್ದು, ನನ್ನ ಪ್ರಾಣವನ್ನು ಯಾರು ನನ್ನಿಂದ ತೆಗೆಯರು, ನನ್ನಷ್ಟಕ್ಕೆ ನಾನೇ ಅದನ್ನು ಕೊಡುತ್ತೇನೆ. ಅದನ್ನು ಕೊಡುವುದಕ್ಕೆ ನನಗೆ ಅಧಿಕಾರ ಉಂಟು, ಅದನ್ನು ತಿರುಗಿ ಪಡೆದುಕೊಳ್ಳುವುದಕ್ಕೆ ನನಗೆ ಅಧಿಕಾರ ಉಂಟು. ಈ ಅಪ್ಪಣೆಯನ್ನು ನನ್ನ ತಂದೆಯಿಂದ ಹೊಂದಿದ್ದೇನೆ. ಪೌಲನು ಯೇಸು ಕ್ರಿಸ್ತನ ಜಡವತಾರದ ಕುರಿತಾಗಿ ಬರೆದಿರುವಂಥದ್ದು, ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಫಿಲಿಪ್ಪಿ 2ನೇ ಅಧ್ಯಾಯ 6-7 ವಾಕ್ಯ. ಯೇಸು ಗೆತ್ಸಮನೆ ತೋಟದಲ್ಲಿ ಪ್ರಾರ್ಥಿಸುತ್ತಿರುವಾಗ ಇಸ್ಕರಿಯೋತ್ ಯೂದನು ಮಹಾಯಾಜಕನನ್ನು ಹಿರಿಯರನ್ನು ಕರೆದುಕೊಂಡು ಯೇಸುವನ್ನು ಹಿಡುಕೊಡಲು ಬಂದಾಗ ಯೇಸುವಿನ ಸಂಗಡವಿದ್ದ ಒಬ್ಬನು ಕತ್ತಿಯನ್ನು ಹಿರಿದು ಮಹಾಯಾಜಕನ ಆಳಿನ ಕಿವಿಯನ್ನು ಕಡಿದು ಹಾಕಿದನು. ಆಗ ಯೇಸು ಅವನಿಗೆ, ನಿನ್ನ ಕತ್ತಿಯನ್ನು ಓರೆಯಲ್ಲಿ ಸೇರಿಸು. ನಾನು ನನ್ನ ತಂದೆಯನ್ನು ಬೇಡಿಕೊಂಡರೆ ಆತನು ಈಗಲೇ 12 ಗಣಗಳಿಗಿಂತ ಹೆಚ್ಚು ಮಂದಿ ದೂತರನ್ನು ಕಳುಹಿಸಿ ಕೊಡುವುದಿಲ್ಲವೆಂದು ನೆನೆಸುತ್ತೀಯೋ? ನನಗೆ ಇಂತಿಂಥದು ಆಗಬೇಕೆಂಬುವ ಶಾಸ್ತ್ರದ ಮಾತುಗಳು ನೆರವೇರುವುದು ಹೇಗೆ ಎಂದು ಹೇಳಿದನು. ಮತ್ತಾಯ 26:47-54 ವಾಕ್ಯ. ಯೇಸುವಿನ ಐಹಿಕ ಸೇವೆಯ ಕಾಲದಲ್ಲಿ ಯೇಸು ಎಂದಿಗೂ ತನ್ನ ದೈವತ್ವವನ್ನು ಉಪಯೋಗಿಸಿ ತಂದೆಯಾದ ದೇವರು ತನ್ನನ್ನು ಈ ಭೂಮಿಗೆ ಕಳುಹಿಸಿದ ದೌತ್ಯದಿಂದ ಹಿಂದಕ್ಕೆ ಸರಿಯಲಿಲ್ಲ. ಆತನು ಗೆತ್ಸಮನೆ ತೋಟದಲ್ಲಿ ಪ್ರಾರ್ಥಿಸುವಂತಹ ಸಮಯದಲ್ಲಿ ಪ್ರಾರ್ಥಿಸಿದ್ದು, ನನ್ನ ತಂದೆಯೇ, ಸಾಧ್ಯವಾಗಿದ್ದರೆ ಈ ಪಾತ್ರೆಯು ನನ್ನನ್ನು ಬಿಟ್ಟು ಹೋಗಲಿ, ಹೇಗೂ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆಯೇ ಆಗಲಿ. ಮತ್ತಾಯ 26:39. ತಂದೆಯಾದ ದೇವರು ಯೇಸು ಕ್ರಿಸ್ತನಿಗೆ ಶಿಲುಬೆಯ ಘೋರವಾದ ಮರಣ ಶಿಕ್ಷೆಯಿಂದ ಯಾವ ವಿನಾಯಿತಿಯನ್ನು ಕೊಡಲಿಲ್ಲ. ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಘೋರವಾದ ವೇದನೆಯನ್ನು ಅನುಭವಿಸಿ ಮರಣವನ್ನು ಅನುಭವಿಸುವುದರೊಂದಿಗೆ ವಿಧೇಯತೆಯ ಬೆಲೆಯ ಪೂರ್ಣ ಅರ್ಥವನ್ನು ಕಲಿತುಕೊಂಡನು. ಹೀಗೆ ಆತನು ವಿಧೇಯತೆಯ ಫಲವಾಗಿ ಸಿದ್ಧಿಗೆ ಬಂದವನಾಗಿ ದೇವರಿಂದ ಒಬ್ಬ ಪರಿಪೂರ್ಣ ಮಹಾಯಾಜಕನಾಗಿ ಹೊರಹೊಮ್ಮಿ ತನಗೆ ವಿಧೇಯರಾಗುವವರೆಲ್ಲರಿಗೆ ನಿರಂತರವಾದ ರಕ್ಷಣೆಗೆ ಕಾರಣನಾದನು. ಯೇಸುವಿನ ಐಹಿಕ ಸೇವೆಯ ಕಾಲದಲ್ಲಿ ಒಬ್ಬ ಐಶ್ವರ್ಯವಂತನಾದ ಅಧಿಕಾರಿಯು ಯೇಸುವಿನ ಬಳಿಗೆ ಬಂದು, ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗುವಂತೆ ಏನು ಮಾಡಬೇಕು ಎಂದು ಕೇಳಲಾಗಿ ಯೇಸು ಅವನಿಗೆ ದೇವರಾಜ್ಞೆಗಳನ್ನು ಅನುಸರಿಸಿ ನಡೆಯಬೇಕು ಅಂದನು. ಆಗ ಆ ಐಶ್ವರ್ಯವಂತನು, ಚಿಕ್ಕಂದಿನಿಂದಲೇ ಇವೆಲ್ಲಕ್ಕೂ ಸರಿಯಾಗಿ ನಡ್ಕೊಂಡು ಬಂದಿದ್ದೇನೆ ಎಂದನು. ಆಗ ಯೇಸು ಅವನನ್ನು ನೋಡಿ, ಇನ್ನೂ ಒಂದು ಕಡಿಮೆಯಾಗಿದೆ, ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಹಂಚಿಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸು. ಅವನು ಐಶ್ವರ್ಯವಂತನಾಗಿರಲಾಗಿ ಅವನು ವ್ಯಸನಗೊಂಡನು. ಲೂಕ 18:18-23.
ಇಲ್ಲಿ ಐಶ್ವರ್ಯವಂತನಾದ ಅಧಿಕಾರಿಯು ಯೇಸುವಿನ ಮಾತಿಗೆ ವಿಧೇಯತೆಯನ್ನು ತೋರಿಸಿದ್ದಾಗಿ ಕಾಣುವುದಿಲ್ಲ. ಯೇಸು ಕ್ರಿಸ್ತನ ಮೂಲಕ ರಕ್ಷಣೆಯು ಉಚಿತವಾಗಿ ನಮಗೆ ಕೊಡಲ್ಪಟ್ಟಿದ್ದಾಗ್ಯೂ ಯಾರು ಆತನಿಗೆ ವಿಧೇಯರಾಗುತ್ತಾರೋ ಅಂಥವರು ಮಾತ್ರ ರಕ್ಷಣೆಯನ್ನು ಹೊಂದಿಕೊಳ್ಳುವುದು. ಪ್ರೀತಿಯ ದೇವಜನರೇ, ನಾನು ಪಾರಂಪರಿಕ ಕ್ರೈಸ್ತನು, ನಾನು ಧಾರ್ಮಿಕ ಕ್ರೈಸ್ತನು ಇತ್ಯಾದಿಗಳನ್ನು ಹೇಳಿ ಯಾವ ಪ್ರಯೋಜನವೂ ಇಲ್ಲ. ನಾವು ಆತನಿಗೆ ವಿಧೇಯರಾದ ಕ್ರೈಸ್ತರಾಗಿದ್ದೇವ. ಯೇಸು ಕ್ರಿಸ್ತನಿಗೆ ವಿಧೇಯರಾಗುವುದು ಅಂದರೆ ನಾವು ಬೆಲೆಯನ್ನು ತೆತ್ತಲೇಬೇಕು. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.